ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕತೆಗೆ, ಅಂದರೆ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕತೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ವಿಡಿಯೋ ಮುಖಾಂತರ ಹಂಚ್ಕೋತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಆ ವಿಡಿಯೋಸ್ಗೆಲ್ಲ ಎಷ್ಟು ಸಪೋರ್ಟು, ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಕಡೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಬಿಕಾಸ್ ನಮ್ಮ ಪೂರ್ವಜರ ಇತಿಹಾಸವನ್ನ ಮುಂದಿನ ಪೀಳಿಗೆಗೂ ತಲುಪಿಸ್ತಾ ಇದ್ದೀನಲ್ಲ, ಅಂದರೆ ನನ್ನ ಕೈಲಾದಷ್ಟು ಮುಂದಿನ ಪೀಳಿಗೆಗೂ ತಲುಪಿಸ್ತಾ ಇದ್ದೀನಲ್ಲ ಅನ್ನೋ ಒಂದು ಆ ರೀತಿಯಾದಂಥ ಒಂದು ಭಾವನೆ ಬಂದು ತುಂಬಾ ಹೆಮ್ಮೆ ಆಗ್ತಾ ಇದೆ ಸ್ನೇಹಿತರೆ. ಅಂದರೆ ಇದು ನಿಜವಾದಂಥ ಇತಿಹಾಸ ಅಲ್ಲ, ಪೊನ್ನಿಯಿನ್ ಸೆಲ್ವನ್ ಕತೆ ಅನ್ನೋದು ನಿಜವಾದಂಥ ಇತಿಹಾಸ ಅಲ್ಲ. ಆದರೆ ಪೊನ್ನಿಯಿನ್ ಸೆಲ್ವನ್ ಹಿಂದ್ಗಡೆ ಇರ್ತಕ್ಕಂತಹ, ಅಂದರೆ ಪೊನ್ನಿಯಿನ್ ಸೆಲ್ವನ್ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದ್ರೆ ಅದ್ರ ಹಿಂದ್ಗಡೆ ಎಷ್ಟೋ ನಿಜವಾದಂಥ ಇತಿಹಾಸ ಇರೋದು ನಮಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ನಿಜವಾದಂಥ ಇತಿಹಾಸವನ್ನು ಆಧಾರವಾಗಿಟ್ಕೊಂಡೇ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಂತಹ ಒಂದು ಅದ್ಭುತವಾದಂತಹ ಫಿಕ್ಷನ್ ನಾವಲ್, ಹಿಸ್ಟಾರಿಕಲ್ ಫಿಕ್ಷನ್ ನಾವಲ್, ಅಂದರೆ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಾದಂಬರಿಯನ್ನು ಬರೆದಿದ್ದಾರೆ ಸ್ನೇಹಿತರೆ. ಸೊ ಆ ವ್ಯಕ್ತಿ ಆ ಒಂದು ಕಾಲಘಟ್ಟದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಥೆಯನ್ನು ಬರೀಲಿಲ್ಲ ಅಂದಿದ್ರೆ ಇವತ್ತು ಚೋಳರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ರ ಅನ್ನೋದೇ ಒಂದು ಡೌಟ್ ಅಂತಲೇ ಹೇಳಬೇಕು ಸ್ನೇಹಿತರೆ. ಬಿಕಾಸ್ ಈ ಕಥೆ ಬರೋದಕ್ಕಿಂತ ಮುಂಚೆ ಎಷ್ಟೋ ಜನಕ್ಕೆ ಚೋಳರು, ಚೇರರು, ಪಾಂಡ್ಯರು ಯಾರು ಅಂತಂದರೆ ಸಾಮಾನ್ಯ ಜನಕ್ಕೆ ಗೊತ್ತೇ ಇರಲಿಲ್ಲ. ಬರೀ ಸಂಶೋಧನೆ ಮಾಡೋರಿಗೆ ಮಾತ್ರ ಗೊತ್ತಿತ್ತು. ಆದರೆ ಈ ಕತೆ ಬಂದ ನಂತರ ಸಾಮಾನ್ಯರು ಕೂಡ ಚೋಳರ ಬಗ್ಗೆ, ಚೇರರ ಬಗ್ಗೆ, ಪಾಂಡ್ಯರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಮತ್ತು ಈ ಕಥೆಯಲ್ಲಿ, ಅಂದರೆ ಈ ಕಥೆಯನ್ನು ಓದಬೇಕಾದ್ರೆ ಗಂಗರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಅಂದರೆ ಗಂಗ ಸಾಮ್ರಾಜ್ಯನೂ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಅಂದರೆ ಈ ಒಂದು ಕಥೆ ನಡೆಯುವಂಥ ಕಾಲಘಟ್ಟದಲ್ಲಿ ಅಟ್ ದ ಸೇಮ್ ಟೈಮ್ ರಾಷ್ಟ್ರಕೂಟರು ತುಂಬಾ ಬಲಿಷ್ಠವಾಗಿ ಬೆಳೆದು ನಿಂತಿದ್ರು ಆ ಒಂದು ಕಾಲಘಟ್ಟದಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಸಿಗುತ್ತೆ. ರಾಷ್ಟ್ರಕೂಟರು, ಗಂಗರು ಮತ್ತು ಚಾಲುಕ್ಯರ ಬಗ್ಗೆನೂ, ಅಂದರೆ ಚಾಲುಕ್ಯ ಸಾಮ್ರಾಜ್ಯನೂ ಒಂದು ಕಾಲಘಟ್ಟದಲ್ಲಿ ಇತ್ತು. ಅಂದರೆ 6ನೇ ಶತಮಾನ 5ನೇ ಶತಮಾನದಲ್ಲೆಲ್ಲ ಚಾಲುಕ್ಯ ಸಾಮ್ರಾಜ್ಯದವರು ಇದ್ರು. ಅಂದರೆ ಅದ್ರ ಬಗ್ಗೆನೂ ಒಂದಷ್ಟು ಇಂಡಿಕೇಟ್ ಮಾಡೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಹೀಗೆ ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಕೊಂಡು ಹೋಗ್ತಾರೆ. ಹೀಗೆ ಹಲವಾರು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಟ್ಕೊಂಡೇ ಈ ಒಂದು ಕಥೆಯನ್ನು ಅವರು ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಇತಿಹಾಸದಲ್ಲಿ ಇದ್ದಂತಹ ಎಷ್ಟೋ, ಅಂದರೆ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿರ್ತಕ್ಕಂತಹ ಎಷ್ಟೋ ನೈಜ ಪಾತ್ರಗಳನ್ನು ಇವರು ಆಧಾರವಾಗಿಟ್ಕೊಂಡು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕಾಲ್ಪನಿಕ ಪಾತ್ರಗಳನ್ನು ಇವರು ಸೇರಿಸ್ಕೊಂಡು, ಮತ್ತು ನಿಜವಾಗ್ಲೂ ಏನೋ ಒಂದು ಇತಿಹಾಸದಲ್ಲಿ ನಡೆದಿದೆ, ಒಂದಷ್ಟು ಘಟನೆಗಳು ನಡೆದಿರುತ್ತೆ ಚೋಳ ಸಾಮ್ರಾಜ್ಯದಲ್ಲಿ. ಆ ಎಲ್ಲ ನೈಜ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಅವರ ಒಂದು ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಿರ್ತಕ್ಕಂತಹ ಸಾಗರದಂತಹ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಸರಿ, ಇದನ್ನ ನಾವು ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ. ಈಗ ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ಏನು ಹಂಚ್ಕೋತಾ ಇದ್ದೀನಿ ಅಂದರೆ, ಪೊನ್ನಿಯಿನ್ ಸೆಲ್ವನ್ ಕತೆ ಅಂತ ನೀವು ನೋಡೋದೇ ಆದರೆ ಇದು ಯಾವ ಚೋಳರ ಬಗ್ಗೆ ಈ ಕಥೆಯಲ್ಲಿ ನಮಗೆ ಕಲ್ಕಿ ಕೃಷ್ಣಮೂರ್ತಿ ಅವರು, ಅಂದರೆ ಯಾವ ಚೋಳರ ಕಾಲಘಟ್ಟದಲ್ಲಿ ಈ ಒಂದು ಕತೆ ನಡೆಯುತ್ತೆ ಅಂತ ನೀವು ತಿಳ್ಕೋಬೇಕು. ಯಾವ ಚೋಳರ ಕಾಲಘಟ್ಟದಲ್ಲಿ ಅಂದರೆ ಮಧ್ಯಕಾಲದ ಚೋಳರ ಕಾಲಘಟ್ಟದಲ್ಲಿ ಈ ಒಂದು ಕತೆ ನಡೆಯುತ್ತೆ ಸ್ನೇಹಿತರೆ. ಏನಿದು ಚೋಳರಲ್ಲಿ, ಅಂದರೆ ಚೋಳರಲ್ಲಿ ಟೈಪ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಚೋಳರಲ್ಲಿ 3 ಟೈಪ್ಸ್ ಇದೆ ಸ್ನೇಹಿತರೆ. 3 ಟೈಪ್ಸ್ ಅಂದರೆ 3 ಭಾಗಗಳಾಗಿ, ಅಂದರೆ ಅಕಾರ್ಡಿಂಗ್ ಟು ದಿ ಟೈಮ್, ಇವರು ಸಂಶೋಧನೆ ಮಾಡೋರು ಅಕಾರ್ಡಿಂಗ್ ಟು ದಿ ಟೈಮ್ ಇವ್ರನ್ನ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ತಮಿಳಿನಲ್ಲಿ ಮುರ್ಕಾಲ ಸೋಳರ್ಗಳು, ಇಡೈಕಾಲ ಸೋಳರ್ಗಳು, ಪಿರ್ಕಾಲ ಸೋಳರ್ಗಳು ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ಲು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಅರ್ಲಿ ಚೋಳಾಸ್ ಮತ್ತು ಮೆಡಿವಲ್ ಚೋಳಾಸ್, ಅಂದರೆ ಮಧ್ಯಕಾಲದ ಚೋಳರು, ನಂತರ ಲೇಟರ್ ಚೋಳಾಸ್ ಅಂತ ಹೇಳ್ತಾರೆ. ಮಧ್ಯಕಾಲದ ಚೋಳರು ಅಂತ ನಾನು ಹೇಳಿದ್ನಲ್ಲ, ಈ ಮಧ್ಯಕಾಲದ ಚೋಳರಲ್ಲೇನೆ, ಅಂದರೆ ಈ ಮಧ್ಯಕಾಲದ ಚೋಳರ ಕಾಲಘಟ್ಟದಲ್ಲೇನೆ ಈ ಪೊನ್ನಿಯಿನ್ ಸೆಲ್ವನ್ ಕತೆ ನಡೆಯೋದು. ಮಧ್ಯಕಾಲದ ಚೋಳರು ಯಾವ ಕಾಲಘಟ್ಟದಲ್ಲಿ ಇದ್ರು ಅಂತ ಕೇಳ್ತೀರಾ? ಸಿಂಪಲ್ ಸ್ನೇಹಿತರೆ, ಮಧ್ಯಕಾಲ ಅಂದರೆ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, 6ನೇ ಶತಮಾನ ಅಥವಾ 7ನೇ ಶತಮಾನದಿಂದ ಶುರುವಾಗಿ ಒಂದು 13-14ನೇ ಶತಮಾನದವರೆಗೂ ಈ ಒಂದು ಟೈಮ್ ಪೀರಿಯಡ್ ಇದೆಯಲ್ಲ, ಈ ಒಂದು ಟೈಮ್ ಪೀರಿಯಡ್ನ ಮಧ್ಯಕಾಲ ಅಂತ ಕರೀತಾರೆ ಸ್ನೇಹಿತರೆ. ಸೊ ಈ ಒಂದು ಮಧ್ಯಕಾಲದಲ್ಲಿ ಮಧ್ಯಕಾಲದಲ್ಲಿ ಚೋಳ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಚೋಳ ಸಾಮ್ರಾಜ್ಯ ಮಧ್ಯಕಾಲದಲ್ಲಿ ಮತ್ತೆ ತುಂಬಾನೇ ಬಲಿಷ್ಠವಾಗಿ ಬೆಳೆದು ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಅದು ಯಾರಿಂದ ಆ ರೀತಿ ಬಲಿಷ್ಠವಾಗಿ ಬೆಳೆದು ನಿಂತ್ಕೊಳ್ಳೋದಕ್ಕೆ ಫೌಂಡೇಶನ್ ಹಾಕಿದಂತಹ ಆ ಮಹಾನ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವರೇ ವಿಜಯಾಲಯ ಚೋಳ ಅಂತ ಸ್ನೇಹಿತರೆ.
ವಿಜಯಾಲಯ ಚೋಳ ಅವರು ಮಧ್ಯಕಾಲದ ಚೋಳ ಅಂದ್ರೆ ಮಧ್ಯಕಾಲದ ಚೋಳರು ಮತ್ತೆ ಬಲಿಷ್ಠವಾಗಿ ಅಂದ್ರೆ ಮಧ್ಯ ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯ ಮತ್ತೆ ಬಲಿಷ್ಠವಾಗಿ ಬೆಳೆದು ನಿಂತ್ಕೊಳ್ಳೋದಕ್ಕೆ ವಿಜಯಾಲಯ ಚೋಳ ಅವರು ಅಸ್ಥಿವಾರ ಅಂದ್ರೆ ಒಂದು ರೀತಿ ಫೌಂಡೇಶನ್ ಅನ್ನ ಹಾಕಿ ಕೊಡ್ತಾರೆ ಸ್ನೇಹಿತರೆ. ಹೇಗೆ ಫೌಂಡೇಶನ್ ಅನ್ನ ಹಾಕಿ ಕೊಡ್ತಾರೆ ಅಂತ ಕೇಳ್ತೀರಾ? ಈ ವಿಡಿಯೋದಲ್ಲಿ ಹೇಳಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ಆ ಒಂದು ಕಾರಣವನ್ನ ನೀವು ತಿಳ್ಕೊಂಡ್ರೆ ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡ್ತೀರಾ ಸ್ನೇಹಿತರೆ. ಆಲ್ರೆಡಿ ನಾನು ಕನ್ನಡಿಗರಲ್ಲಿ ಯಾರ್ಯಾರೆಲ್ಲ ಈ ಕತೆ ಕೇಳಿದ್ದೀರಾ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ನಿಮಗೆ ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳಿಲ್ಲ. ಬಟ್ ಕಥೆಯನ್ನ ಹೇಳಬೇಕಾದ್ರೆ ಕನ್ನಡಿಗರು ಯಾರೆಲ್ಲ ಕೇಳಿರ್ತೀರಾ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಕನ್ನಡಿಗರು ಈ ಒಂದು ಕಥೆಯ ಮುಖಾಂತರ ಅಂದ್ರೆ ಯಾವ ಯಾವ ವಿಷಯಗಳ ಬಗ್ಗೆ ಕನ್ನಡಿಗರು ಹೆಮ್ಮೆ ಪಡ್ಬೋದು ಅನ್ನೋದ್ರ ಬಗ್ಗೆ ಕನ್ನಡಿಗರಿಗೆ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಬಿಕಾಸ್ ಇನ್ನೂ ಒಂದು ನಾನು ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅನ್ನೋ ಒಂದು ವಿಡಿಯೋನ ನಾನು ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಸ್ನೇಹಿತರೆ. ಆ ವಿಡಿಯೋ ನೋಡಿದ್ರೆ ಸಾಕು, ಆ ಒಂದು ವಿಡಿಯೋನ ನೋಡಿದ್ರೇನೆ ಸಾಕು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯ ಈ ಕಥೆಯಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗೋಗುತ್ತೆ ಸ್ನೇಹಿತರೆ. ಬಿಕಾಸ್ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅಂದ್ರೆ ತಿರುಪ್ರಂಬಿಯಂ ಮಹಾಯುದ್ಧ ಅಂತ ಒಂದು ನಡೆಯುತ್ತೆ. ಇದು ತುಂಬಾನೇ ಮುಖ್ಯವಾದಂತ ಒಂದು ಮಹಾಯುದ್ಧ. ಪೊನ್ನಿಯಿನ್ ಸೆಲ್ವನ್ ಅಲ್ಲಿ ತುಂಬಾನೇ ಮುಖ್ಯವಾಗಿ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ಯುದ್ಧದ ಬಗ್ಗೆ ಹೇಳಿರ್ತಾರೆ. ಅಂದ್ರೆ ಕಥೆಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಕಾಲ್ಪನಿಕ ಕಥೆ ಆದ್ರೂ ಕೂಡ ಅದಕ್ಕೆ ನೈಜವಾಗಿ ನಡೆದಿರ್ತಕ್ಕಂತಹ ಘಟನೆಗಳನ್ನ ಇವರು ಸೇರಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ. ಸೊ ಅದರಲ್ಲಿ ಈ ಘಟನೆಯನ್ನು ಕೂಡ ಅಂದ್ರೆ ಈ ಒಂದು ಯುದ್ಧವನ್ನು ಕೂಡ ಇವರು ಈ ಒಂದು ಯುದ್ಧದ ಮಾಹಿತಿಯನ್ನು ಕೂಡ ಈ ಕಥೆಗೆ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಈ ಒಂದು ತಿರುಪ್ರಂಬಿಯಂ ಮಹಾಯುದ್ಧದಲ್ಲಿ ಏನ್ ನಡೀತು, ನಿಜಕ್ಕೂ ಏನಾಯ್ತು ಈ ಒಂದು ತಿರುಪ್ರಂಬಿಯಂ ಮಹಾಯುದ್ಧದಲ್ಲಿ, ಹೇಗೆ ಚೋಳ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಚೋಳ ಸಾಮ್ರಾಜ್ಯ ಮತ್ತೆ ಬಲಿಷ್ಠವಾಗಿ ಬೆಳೆದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಹೀಗೆ ನಮ್ಮ ಪೂರ್ವಜರ ಇತಿಹಾಸವನ್ನ ಆದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ, ಮುಂದಿನ ಪೀಳಿಗೆಗೂ ಅದನ್ನ ತಲುಪಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ. ಪೊನ್ನಿಯಿನ್ ಸೆಲ್ವನ್ನ ಕೇಳೋದನ್ನ ಮರಿಬೇಡಿ. ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಕನ್ನಡಿಗರಲ್ಲಿ ಯಾರಾದರೂ ಇನ್ನೂ ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಅನುಮಾನ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಚಿತ್ರ ಇನ್ನೂ ಸೆಪ್ಟೆಂಬರ್ 30ನೇ ತಾರೀಕು ಬರ್ತಾ ಇದೆ. ಸೊ ಭಾಗ 1 ಬರ್ತಾ ಇರೋದು, ಭಾಗ 2 ಮುಂದಿನ ವರ್ಷ ಬರುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ನೀವು ಕೇಳಿ ಅರ್ಥ ಮಾಡಿಕೊಂಡು ನಂತರ ಚಿತ್ರಮಂದಿರಕ್ಕೆ ಹೋದರೆ ಯಾವುದೇ ಕನ್ಫ್ಯೂಷನ್ಸು ಅಥವಾ ಯಾವುದೇ ಗೊಂದಲ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನ, ಆ ಒಂದು ರೋಮಾಂಚನವನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.